ಚೆಚ್ತಾರೆ ಅಂದ್ರೆ ಕಾರ್ನ ಬೇಡ ಬಿಡಿ ಹೇಳೋದದು. ಅದು ಹಿಂಗಂದ್ರೆ ಸಾಕು ನನಗೆ ಒಂದ್ ದಿವಸಕ್ಕಾಗುತ್ತೆ ಒಂದ್ ಕ್ಷಣಕ್ಕಾಗುತ್ತೆ ಅಂತ ಅವನಿರೋದು ಮೈಂಡ್. ನಿಂಗ್ ಕತ್ತಿಗೆ ಹಾಕಕ್ ಒಂದ್ ಹಾರ ತಗೊಂಡಿದ್ವಿ. ಕಾಲಿನ ಕೆಸರು ಕನ್ನಡ, ಕೆಸರಿಂದ ದಿನ ಫಸಲು ಕನ್ನಡ, ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ಉಸಿರು ಕನ್ನಡ, ಕನ್ನಡ 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 ನಾನಿಂತ ನಿಲುವು ಕನ್ನಡ, ನಗೆದ್ದ ನಿಲುವು ಕನ್ನಡ, ನನ್ನಿಚ್ಛೆಯಂತೆ ನಲಿಗೆ ಮೇಲೆ ಕುಡಿ ಕುಣಿದಾಡು ಕನ್ನಡ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಂದರೆ ನಮ್ಮ ಮನೆಗೆ ಹೊಸ ಗಾಡಿ ಬರ್ತಾಯಿದೆ. ಆವಾಗಲೇ ಹೇಳಿದ್ನಲ್ಲ, ಲೈಕ್ ಆಲ್ರೆಡಿ ಎಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ, ಹೊಸ ಗಾಡಿ ಬರ್ತಾಯಿದೆ. ಖುಷಿ ಇದೆ ಗೈಸ್ ಲೈಫಲ್ಲಿ. ಅದೇ ಥರ ಈ ಗಾಡಿನ ರಿವೀಲ್ ಮಾಡಿ ಯಾವ ಗಾಡಿ ಅಂತ ತೊಗೊಂಬರೋಣ. ಬನ್ನಿ, ನಮ್ಮ ಬಾಯ್ಸ್ ಎಲ್ಲ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಮೀಟ್ ಮಾಡೋಣ ಬನ್ನಿ ಅವ್ರನ್ನ. ಸರ್ ಹಾಯ್ ಸರ್. ಬಾಯ್ಸ್ ಏನು ಗೊತ್ತಾ, 2 ನಿಮಿಷ ಈ ನನ್ನ ಮಗ ನಾನು ಮುಂಚೆ ವ್ಲಾಗ್ ಅಂದರೆ ಸುಮ್ಮನೆ ಹಂಗೆ ಸ್ನ್ಯಾಪಲ್ಲೆಲ್ಲ ವ್ಲಾಗ್ ಮಾಡ್ತಾ ಇದ್ದೆ ಅಲ್ಲ, ಅವಾಗ ಕ್ಯಾಮ್ರಾ ನೋಡಿದರೆ ಓಡೋಗ್ತಾ ಇದ್ದ. ಸುಳ್ಳು ಎಲ್ಲ ಸುಳ್ಳು. ಮಾತ್ರ ಇದೆ ವೀಡಿಯೋಸ್ ಎಲ್ಲ. ಇವನ್ನೇ ನೋಡಿ ಗೈಸ್, ಹೊಸ ಕೈ ಕೊಡು ಗೈಸ್, ಇವನೇ ಇವತ್ತು ಹೊಸ ಗಾಡಿ ತೊಗೊತಾ ಇರೋದು. ಯಾವ ತಮ್ಮನೇಲಲ್ಲಿ ಹಾಕಿರ್ತೀನಲ್ಲ ಯಾವ ಗಾಡಿ ಅಂತ. ಅದು ಕ್ವಶನ್ ಮಾರ್ಕ್ ಹಾಕು. ಗೈಸ್ ಏನಿಲ್ಲ, ಬಿಗ್ ಬೈಕ್ ಫಾರ್ ಅ ಬಿಗ್ ಮ್ಯಾನ್ ಅಷ್ಟೇ ಇವತ್ತು. ಗೈಸ್ ಒಳ್ಳೇದಾಗಲಿ, ಗಾಡಿ ತೊಗೊಂಡು ನೋಡೋಣ ಅದೆಲ್ಲಿ ಆಫ್ ರೋಡಿಗೆ ಹೋಗ್ತಾನೆ ಅಂತ. ಇವನ ಹತ್ರ ಒಂದು ಎಕ್ಸ್ಪಲ್ಸ್ ಇದೆ, ನೋಡೋಣ ಯಾವ ಟೀ ಎಸ್ಟೇಟ್ ಒಳಗಡೆ ಗಾಡಿ ಹೊಡಿತಾನೆ ಅಂತ ನೋಡೋಣ ಗೈಸ್. ಇವನು ಡ್ರೈವರ್, ಮುಂದೆ ನೋಡಲಿ. ಇವನು ನಮ್ಮ ನೆಕ್ಸ್ಟ್ ಫ್ಯೂಚರ್ MLA ಗೈಸ್. ಫ್ಯೂಚರ್ MLAಗೆ ಇವನು ಆಲ್ರೆಡಿ ಡ್ರೈವರ್ ಹುಡ್ಕೊಂಡಿದ್ದಾನೆ. ಇವನು PA ಇನ್ನೊಂದಿಬ್ರು ಮಿಸ್ ಆಗಿದ್ದಾರೆ. ಬರ್ತಾರೆ, ಒಂದಿವೆ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಈಗ ಡಿಸಪಾಯಿಂಟ್ಮೆಂಟ್ ಸಿಕ್ಕಿದೆ ನಮಗೆ ಗೈಸ್. ಒಬ್ಬ ಕ್ಯಾನ್ಸಲ್ ಮಾಡ್ಬಿಟ್ಟೆ ಇವಾಗ, ಬೇಜಾರಾಗ್ತಾ ಇದೆ. ಕ್ಯಾನ್ಸಲ್, ಯು ಟರ್ನ್ ಅಷ್ಟೇ. ಇದೊಂದು ಟ್ರೇಡ್ ಮಾರ್ಕ್ ಒಂದು ಹಿಂಗನ್ನೋದಂತೆ. ಹಿಂಗೆ ಅದೇನು ಅಂತಾನೆ ಗೊತ್ತಿಲ್ಲ. ಇಲ್ಲ ಹಿಂಗೆ ಸ್ಯಾಮ್ ಸಮೀರ್ ಮಾಡ್ದ ಲೆಟ್ಸ್ ಗೋ ಅಂತ. ಮತ್ತೆ ನಮ್ದಾಗಲ್ಲ ಗೈಸ್, ಅದು ಆಕ್ಚುಲಿ ಅದರಿಂದ ಒಂದು ಸ್ಟೋರಿ ಇದೆ. ಅದು ಆ ಸ್ಟೋರಿ ಮೈಸೂರಿಂದ ಬಂದಿರೋ ಸ್ಟೋರಿ. ಅದು ಸದ್ಯಕ್ಕೆ ಬೇಡ. ಇವಾಗ ಇನ್ನೊಬ್ರು ಮೇನ್ ಪರ್ಸನ್, ನಮ್ಮ ಗ್ರೂಪಿನ ಕಿರೀಟ, ನಮ್ಮ ಗ್ರೂಪಿನ ದೊಡ್ಡತಲೆ, ಸ್ವಾತಂತ್ರ್ಯ ಕಿತ್ಕೊಳಕ್ ಬರ್ತಾವ್ರೆ. ದೊಡ್ಡತಲೆ ಬರ್ತವನೆ. ಏನ್ ಮಚ್ಚ, ಏನ್ ಲೋಗೋ ಅದು ಬೇಡ ಲೋಗೋ ತರ. ಗೈಸ್ ಅದು ಟ್ರೇಡ್ ಮಾರ್ಕ್ ಗೈಸ್ ಒಂದು. ಒಂಥರ ದೃಷ್ಟಿಗೊಮ್ಮೆ ಹಿಂಗಲ್ಲ ಅವನು. ಇವಾಗ ಬರೇ ತಡ್ರಿ, ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ, ಪಿಕ್ ಮಾಡಿ ಅವನ ಹತ್ರನೂ ಸ್ವಲ್ಪ ಮಾತಾಡಿಸ್ತೀನಿ. ಬೈಕ್ ಡೆಲಿವರಿ ಕಳ್ಳ, ಬೈಕ್ ಡೆಲಿವರಿ ಎಲ್ಲಿ? ಚಿಕ್ಕಮಂಗ್ಳೂರಿಗೆ ಭವನ. ಬೈಕ್ ಡೆಲಿವರಿ ಅಂತೆ, ಡೆಲಿವರಿ. ಇವನೇ ಡಾಕ್ಟ್ರು. ಚಲಿ ಗೈಸ್, ಇವನೇ ಡಾಕ್ಟ್ರು. ಇವನೇ ಇವಾಗ ಇವನ್ ಬೈಕ್ ನ ಇವನೇ ಡೆಲಿವರಿ ಮಾಡಿ. ಫಸ್ಟ್ ರೈಡ್ ನಂದೆ ಕಡೂರಲ್ಲಿ. ಬಾಯ್ ಬ್ರೋ. ಅವನ ಎಂಟ್ರಿಗೆ ಒಂದು BGM ಹಾಕೋಣ. ದಡಿಯಾ, ಯಾವ BGM ಹೇಳಪ್ಪ ನೀನು? ಯಾವ್ದು ಮಚ್ಚ ಇದು ಹೊಸದಾಗಿ? ನಾನು ಫಸ್ಟ್ ಟೈಮ್ ಕೇಳ್ತಾ ಫಿಲಮ್. ನೆಕ್ಸ್ಟ್ ಅನಿರುದ್ಧ್ ಬಿಟ್ರೆ ಇವನೇ ನೋಡ್ರಿ. ನೆಕ್ಸ್ಟ್ ಯಾವ್ದು ಜೈಲರ್ 3ಗೆ ಇವನೇ. ಇವಾಗ ಜೈಲರ್ 2ಗೆ ಅನಿರುದ್ಧ್ ಮಾಡೋವನೆ, ಜೈಲರ್ 3ಗೆ ಇವನೇ. ಇಲ್ಲ 4ಗೆ ನಮ್ಮ ಗ್ರೂಪಿನ ಈ ಕಡೆ ಬಾರ. ನಾನು ಆಗ್ಲಿಂದ ಈ ಜಾಗದಲ್ಲಿ ಇಟ್ಕೊಂಡು ಕೂತೀನಿ. ನಮ್ಮ ಗ್ರೂಪಿನ ಹಿರಿತಲೆ, ಜನ ಮೆಚ್ಚಿದ ನಾಯಕ ಇವರೇ ನೋಡಿ ಗೈಸ್. ಜನನಾಯಕ. ಇವರಿಂದ ನಮ್ಮ ಗ್ರೂಪಿಗೆ ಎಷ್ಟು ಒಳ್ಳೇದಾಗಿದೆ ಅಂದ್ರೆ ಅದ್ರ ಬಗ್ಗೆ ಲೋಹಿತ್ ಅವ್ರು ಹೇಳ್ತಾರೆ. ಕೇಳಲೇಬೇಡ್ರಿ ಎಷ್ಟಾಗಿದೆ ಅಂತ, ಯಾಕೆಂದ್ರೆ ಏನೋ ಆಯ್ಲ ಸದ್ಯಕ್ಕೆ, ಆದ್ಮೇಲೆ ಹೇಳ್ತೀವಿ. ಗೈಸ್ ತುಂಬಾ ಒಳ್ಳೆ ಹುಡುಗ ಗೈಸ್. ನೋಡಿ ಕಣೋ, ಅವ್ನು ಎತ್ತು ಅಂತ ಏನ್ ದೊಡಿಯಾ ಬಿಚ್ಚು ಡಿಸ್ಪ್ಲೇನ ಅದ್ರದ್ದು ಯಾಕೋ ಚೆನ್ನಾಗಿಲ್ಲ. ಅಕ್ಕ ಸೈಡ್, ಅಕ್ಕ ಗೋ ಸೈಡ್. ಹಾಗೆಲ್ಲ ಹಿಡಿಬಾರ್ದ್ರಿ ಗೈಸ್. ಇವನ್ ಗಾಡಿ ಡೆಲಿವರಿ ಇರೋದು 12ಗೆ, ನಾವಿನ್ನ 11:57ಗಿನ ಇಲ್ಲೇ ಇದೀವಿ. ಅವರು ಕಾಲ್ ಮೇಲೆ ಕಾಲ್ ಮಾಡ್ತಾವ್ರೆ, ಯಾವಾಗ ಬರ್ತೀರಾ ಸರ್ ಅಂತ. ಇವನ್ ಆರ್ಟ್ ಸೆಲೆಕ್ಷನ್ ಇದೆ ಗೊತ್ತಾ, ಆತರ ಯೋಗರಾಜ್ ಭಟ್ ಸೆಲೆಕ್ಟ್ ಮಾಡಲ್ಲ, ಆತರ ಸೆಲೆಕ್ಟ್ ಮಾಡ್ತಾನೆ ಇವನ್ ಸಾಂಗ್ಸ್ ನ. ಶಶು ಭಟ್. ನಮ್ಮ ಗ್ರೂಪಲ್ಲಿ ಒಳ್ಳೊಳ್ಳೆ ತಲೆಗಳು ಇದಾವೆ, ಬಟ್ ಅದು ಯಾವ್ದು ಕಾಣಿಸ್ತಾ ಇಲ್ಲ ಎಲ್ಲಿದಾವೆ ಅಂತ. ಅವು ಸ್ವಲ್ಪ ಡಿಪ್ರೆಷನ್.
ಯಾರದೇ ಕಾರ್ ಆಗಲಿ ಯಾವುದೇ ಬೈಕ್ ಆಗಲಿ ಇವ್ನು ನೋಡ್ರಿ ಇವನೇನೋ ಮಾಡ್ತಾವನೆ. ಏನೋ ಮಾಡ್ತಿದ್ಯಪ್ಪಿ? ಗ್ಯಾರೇಜ್ ಸುಮ್ಮನೆ ಬ್ರೋ ಬ್ರೋ. ಸೊ ಗೈಸ್ ಇವಾಗ ಅಣ್ಣ ಆರ ತೊಗೊಳಕ್ಕೆ ಅಂತ ಬಂದವನೆ. ಥ್ಯಾಂಕ್ಸ್. ಏಕೆ ಮಾಡ್ತಿದ್ರು ಯಾವ್ದೋ ಅಪ್ಪಿ ನಿಂದ ಆರ ಕವರಿಗೆ ಹಾಕಿದ್ರು. ಇದೇ ಥರ ಬರ ಇನ್ನೇನು ಇದೇ ಥರ ಅಲ್ಲಲ್ಲ ಈ ಥರ ಅಲ್ಲ ಆ್ಯಕ್ಚುಲಿ ನಾನು ಇದು ಕಾಣ್ತಾ ಇದೆಯಲ್ಲ ಈ ವಾರ ಹೇಳಿದ್ದು ತೊಗೊಳಕ್ಕೆ. ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ಇದನ್ನೆಲ್ಲ ಯಾವ್ದಕ್ಕೆ ಹಾಕ್ತಾರೆ ಗೊತ್ತಿವನ್ನ ಅವ್ನ ಕತ್ತಿಗೆ ಹಾಕ್ಸ್ಬಿಡೋಣ ಅಂತ ರೆಡಿ ಆಗಿದ್ವಿ ಆಲ್ರೆಡಿ. ಇಲ್ತಾ ಅಣ್ಣ ಅವನಿಗೆ ಹಾಕಕ್ಕೆ ಇಲ್ಲಿ ಇಲ್ತಾ ಅಣ್ಣ ಎಕ್ಸಾಕ್ಟ್ಲಿ 2 ಇಂಚಸ್. 6 ಅಡಿ ಇದೆ ಗೈಸ್ ಈ ವಾರ. 6 ಫೀಟ್. ಇದು ಲೋಯಿ ಮತ್ತು ಅವ್ರ ಹುಡುಗಿ ಮದುವೆ ಆಗಿದೆ, ಫಿಕ್ಸ್ ಇದೆ. ಹಾರ ರೆಡಿ ಆಗಿದೆ. ಇಲ್ಲಿದೆ ಡಿಕ್ಕಿಲಿದೆ. ಇಲ್ಲಿ ಹಾರ ಇಲ್ಲ. ಇನ್ನ ಏನಿದ್ರು ಹೋಗ್ಬೇಕು ಗಾಯ್ಸ್. KTM ಶೋರೂಮ್ಗೆ ಎಲ್ಲೋದ್ ನಾವ್ ಇವನು ಅವ್ನ ಕತ್ತಿಗೆ ಒಂದು ಹಾರ ಹಾಕೊಳಕ್ ತಗೊಂಬರಕ್ ಹೋಗೋಣ ಸಾರನ. ಶಾಪಾರು ನೋಡ್ರಿ ಸ್ವೀಟು ಲಾಡು ತಿರುಪತಿಗೆ. ಮಳೆ ಇರೋದೇನು 4 ಸ್ವೀಟ್ ಇದಾವೆ. ಫುಲ್ ಮಳೆ ಬರ್ತಿದೆ. ಅಣ್ಣ ಇವಾಗಲೇ ಆಫ್ ರೋಡಿಂಗ್ ಮಾಡ್ತಾನೆ ಗಾಡಿ. ಸೋಮವಾರ ಭದ್ರಾಗ ಹೊಡಿತಾನಂತೆ ಫಸ್ಟ್ ಸರ್ವಿಸ್ ಆದ್ಮೇಲೆ. ಸರ್ವಿಸ್ ಅಲ್ಲ, ಅದಕ್ಕಿಂತ ಮುಂಚೆ ಫಸ್ಟ್ ಟ್ರಿಪ್. ಎಷ್ಟೋ ಫಸ್ಟ್ ಸರ್ವಿಸ್? 1000 2 ದಿನದಲ್ಲಿ ಮುಗಿಸ್ತಾನೆ ಗೈಸ್ ಅವನು. ಪೀಸ್ ಆಫ್ ಕೇಕ್ ಏನ್ ಮಚ್ಚ ಹಂಗಂದ್ರೆ ಅಫಿಷಿಯಲಿ ಇಂಗ್ಲಿಷ್ ಮಾತಾಡ್ತಾವ್ರೆ. 1000 ಕಿಲೋಮೀಟರ್. ನಾಳೆ ಕಾಲೇಜಿಗೆ ಬಂದು ನಾಳೆ ಧರ್ಮಸ್ಥಳ ಹೊಡಿತಾನೆ ಗಾಡಿ. ನಾಳೆ ಕಾಲೇಜ್ ಎಲ್ಲ ಇಲ್ಲ, ನಾಳೆ ಡೈರೆಕ್ಟ್ ಟ್ರಿಪ್. ಕಾಲೇಜ್ ಕಾಲೇಜ್ ಹಂಗೆ ಅಣ್ಣ ಅವನು ತಿರ್ಸ್ಕೊಬಾರ ಹಂಗೆ. ಆ ಕೇಕ್ ಅಂಗಡಿಲಿ ಸ್ವೀಟ್ ಸಿಗ್ಲಿಲ್ಲ, ಅದಕ್ಕೆ ಇನ್ನೊಂದು ಕೇಕ್ ಅಂಗಡಿಗೆ ಹೋಗ್ತಾ ಇದೀವಿ. ತಡಿಯೋ ನಾನು ಟೇಸ್ಟ್ ಮಾಡ್ತೀನಿ. ಮಳೆ ಬರ್ತಾ ಉಂಟು. ಟ್ರಾಫಿಕ್, ಮಳೆ, ಚಳಿ. ಚಿಕ್ಕಮಂಗ್ಳೂರಲ್ಲಿ ಈ ತರ ಟ್ರಾಫಿಕ್ ಆಗ್ಬಿಟ್ರೆ ಹೆಂಗೆ ಹೇಳಿ? ಬೇಜಾರ್. ಟೆರರಿಸ್ಟ್ ಬಂದು ಟೂರಿಸ್ಟ್ ಅಲ್ಲ, ಟೆರರಿಸ್ಟ್ ಏನಕ್ಕಾರು ಬರ್ತಾರ. ಇಲ್ಲಿ ಯಾಕೆ 15 ಜಾಗ ಇದೆ. ಎಲ್ಲೋ ನಾವು ಕೇಕ್ ಫ್ಯಾಕ್ಟ್ರಿಗೆ ಬಂದಿದೀವಿ. ಹೋಗಿ ಬಿಟ್ಟು 1-2 ಸ್ವೀಟ್ ತಿನ್ಕೊಂಡು ತುಂಬಾ ಬೇಜಾರ್ ಮಾಡ್ತಾವನಪ್ಪ ಇವನು. ಗಾಡಿ ತೊಗೊಳಕ್ ಬಂದು ನೋಡಿ ಸುಮ್ನೆ ಆ ಕಡೆ ಈ ಕಡೆ ಓಡಿಸ್ತಾವನೆ. ಇವಾಗ ನೆಕ್ಸ್ಟ್ ಇನ್ಯಾವ ಬೇಕ್ರಿ ನಿಲ್ಲಿಸ್ತಾನೋ ಗೊತ್ತಿಲ್ಲ. ಯಾಕೋ ಲೋಯಿ ಹೆವಿ ರೊಚ್ಚಿಗೆ ಎದ್ಬಿಟ್ಟವನು ಇವತ್ತು. ಗೈಸ್ ಇವತ್ತು ಗೆಸ್ಟ್ ಆಗಿ ಕಾಫಿ ನಾಡ್ ಚಂದು ಅವರು ಬರ್ತಾ ಇದ್ದಾರೆ. ಯಾವ್ದೋ ಬಿಟ್ಟು ಪ್ರಮೋಷನ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಮ್ ಯೂಟ್ಯೂಬರ್. ಮಾಮ್ ಚಿಕ್ಕಮಂಗ್ಳೂರಲ್ಲಿ ಕೇಕ್ ಚೆನ್ನಾಗಿರಲ್ಲ. ಮೂಡ್ಗೆರೆ ಗುಡಿ ಹೋಗ್ತಾ ಮೂಡ್ಗೆರೆ ಹೋದ್ರೆ ಒಂದು ಕಾರ್ ನಿಲ್ಸಕ್ಕೂ ಜಾಗ ಇರಲ್ಲ ಅಲ್ಲಿ. ಅಲ್ಲೆಲ್ಲ ಬರೀ ಆಲ್ಟೋನೇ ಓಡಾಡ್ತಿರುತ್ತಲ್ಲ. ಬಿಡ್ರಿ ಅವ್ನ ಅಜ್ಜಿ ನನ್ನ ಮಗ ಬೈಕ್ ತೊಗೊಳಕ್ಕೂ ಇಷ್ಟು ಓಡಿಸಿಲ್ಲ. ಸ್ವೀಟ್ ಚೆನ್ನಾಗಿ ಓಡಾಡಿಸ್ತಾನೆ. 1/4 kg ಸ್ವೀಟ್ ತೊಗೊಳಕ್ಕೆ ನೋಡೋಣ. 1 kg 1/4 kg ಎಲ್ಲ ಚೀಪು. ಇಲ್ಲೇ ಖಾಲಿ ಆಗುತ್ತಲ್ಲ. ಇದ್ಯಾವುದೋ 5ನೇ ಬೇಕ್ರಿ ಕರ್ಕೊಂಬಂದಪ್ಪ ಫೈನಲಿ. ಸಿಸರಿನ್ ಮಾಡಿಸ್ಬೇಕಂತೆ, ನಾರ್ಮಲ್ ಡೆಲಿವರಿ ಆಗಲ್ಲ ಕೆಂಪುಂದು. ಬೈಕು ಫಾಗ್ಲೈಟ್ ಎಲ್ಲ ನಿಲ್ಸಿಲ್ವ ಆಲ್ರೆಡಿ? ಫೈನಲಿ ಬಂತು ಆಲ್ರೆಡಿ ಫಾಗ್ಲೈಟ್ ಎಲ್ಲ. ಅಣ್ಣ ಫುಲ್ ರೊಚ್ಚಿಗೆ ನೋಡಿ. ಬನ್ನಿ ಗೈಸ್ ಹೋಗುವ. ಪೌಚು ಹಿಡ್ಕೋ, ಫೋನ್ ಹಿಡ್ಕೋ. ನಮ್ಮ ಹುಡುಗ ಹಾರ ತೊಗೊಂಡ ಕೆಂಪಂಗೆ ಹಾಕಕ್ಕೆ. ಅಲ್ಲಿಂದ ಒಬ್ಬ ಸ್ವೀಟ್ ಎತ್ತವನೆ, ಸ್ವೀಟ್ ಬಿಸಾಕ್ಬಿಡುತ್ತೆ ಅಂತ. ನಾವು ಹೋಗೋಣ ನಿಧಾನಕ್ಕೆ. ಸೇ ಹಾಯ್. ಇವರೊಬ್ರು ನಮ್ಮ ಫ್ಯಾನ್ ಗೈಸ್. ಇವರು ಬೆಟ್ಟ ಹಾಕ್ಬೇಕಂತೆ. ಸೊ ಗೈಸ್ ನಮ್ಮ ಬಾಯ್ಸ್ ಎಲ್ಲ ರೆಡಿ ಮಾಡ್ತಾವ್ರೆ ಇಲ್ಲಿ. ನಾವು ಸ್ವಲ್ಪ ಹಾಗೆ ಕೂತ್ಕೊಂಡು ಮಾತಾಡೋಣ. ನೋಡಿ ಇಲ್ಲಿ ಯಶಸ್ ಗಾಡಿ ಇದೆ. ಹಾಂ ಏನು? ಥ್ಯಾಂಕ್ಸ್ ಬ್ರೋ. ಆ್ಯಂಡ್ ಇನ್ನೊಂದು ಗಾಡಿ ತೋರಿಸ್ತೀನಿ ತಡಿ ನಿಮಗೆ. ನನಗೊಂಥರ ತುಂಬ ಇಷ್ಟ ಆಗಿರೋ ಗಾಡಿ ಇದು.
ಸ್ಪೀಡ್ 400 ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. 400. ನನ್ನ ಫೇವ್ರೆಟ್ ಬೈಕ್. ಸಂಜು ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಮ್ಮ ಹುಡುಗ ಕಮೆಂಟ್ಸ್, ನೋ ಕಮೆಂಟ್ಸ್. ಅಷ್ಟು ನಮ್ಮ ಹುಡುಗ ಶೈ ಆಗ್ಬಿಟ್ಟವನೇ ಫಸ್ಟ್ ಟೈಮ್ ಬ್ಲಾಗಲ್ಲಿ ಅಂತೀರಾ? ನುಗ್ಗು 1000 ರೂಪಾಯಿ ಅಲ್ಲ ಗಾಡಿ ನೋಡು. ರೆಡಿ 1 2 3 ಸ್ಟಾರ್ಟ್. ರೆಡಿ ಜೋರಾಗಿ ಹಣ ಅವರು ಕಾಫಿನಾಡು ಚಂದ ಆಗಿದ್ದಾರೆ ಇಲ್ಲಿ. ರೆಡಿ ಗಾಡಿ 3 2 1 ಸ್ಟಾರ್ಟ್. ಇಡಿ ನಡ್ಕೊಂಬ, ಹಿಂಗೆ ಈ ಕಡೆ ನಡ್ಕೊಂಡು ಹೋಗೋದು. ಹಣ ನಿಧಾನ ಕೊಡ್ಸಿ ಅಂತೇಳಿ ಗಾಡಿ. ಆಮೇಲೆ ಏನಂದರೆ ಅದನ್ನ ಒಂದು 80ಲೇ ಲಾಕ್ ಮಾಡಿಬಿಡಿ, ಜಾಸ್ತಿ ಫಾಸ್ಟ್ ಆಗೋಲ್ಲ, ಹೋಗೋದು ಆಯಿತು. ಬಿಟ್ರೆ ಅದು ತೊಗೊಂಡು ಹೋಗ್ಬಿಡ್ತಾನೆ ಕೆಂಪ ಮನೆಗೆ. ಹಾಂ, ಫೈನಲಿ ಗೈಸ್ ಗಾಡಿ ರಿವೀಲ್ ಆಗಿದೆ. ಇದೆ ಗೈಸ್ ಗಾಡಿ. ಹಂಗೆ ನಮಗೊಂದು ಸ್ವೀಟ, ನಿಮಗೂ ಬೇಕಿದ್ರೆ ಬನ್ನಿ, ನಮ್ಮ ಹುಡುಗ ಪಾರ್ಟಿ ಕೊಡಿಸ್ತಾನೆ. ಚೆನ್ನಾಗಿದೆ ಗೈಸ್. ಇವಾಗ ಟ್ರಯಂಪ್, ಬಜಾಜ್, ಆಮೇಲೆ ಯಾರೋ ಡ್ಯೂಕು ಎಲ್ಲ ಕೊಲಾಬ್ರೇಟ್ ಆಗಿಬಿಟ್ಟವ್ರೆ ಇವತ್ತು. ಇದು ಹೊಸದು ಟ್ರ್ಯಾಕ್ 400, ಟ್ರ್ಯಾಕ್ ಪ್ರೋ 400. ಆ್ಯಂಡ್ ಇಲ್ಲಿದೆ ನಮ್ಮದು ಕ್ಯೂಟಿ ಸ್ಪೀಡ್ 400. ಇದು ನಮ್ಮ ಯಶಸ್ ಹತ್ರ ಇದೆಯಲ್ಲ ಅದೇ ಗಾಡಿ ಇದು, ಆದರೆ ವೈಟು. ಬಟ್ ಅವನ ಹತ್ರ ವೈಟ್ ಇದೆ, ಇದು ಸ್ವಲ್ಪ ಯಾವುದೋ ಗ್ರೀನ್ ಕಲರ್. ಆ್ಯಂಡ್ ಒಳ್ಳೆ ಡ್ಯೂಕ್ 250 ಚೆನ್ನಾಗಿದೆ ಇದು ಗಾಡಿ. ಇದು ಡ್ಯೂಕ್ 390. ಇದು ಏನಂದರೆ ಇದು ಫುಲ್ಲು ಮಿರರೆಲ್ಲ ತೆಗ್ಸ್ಬಿಟ್ರೆ ಮಸ್ತಾಗಿ ಕಾಣುತ್ತೆ ಗಾಡಿ, ಮಾತ್ರ ಸಕಾಗಿದೆ. ಮಿರರೆಲ್ಲ ತೆಗ್ಸ್ಬೇಕಷ್ಟೇ ಗಾಡಿಗೆ. ನೆಕ್ಸ್ಟ್ ಫ್ಯೂಚರ್ ಗಾಡಿ ಇದು ಸ್ಪೀಡ್ 400 ತೆಗಿತೀನಿ. ಹಿಂಸೆ ಕೊಡ್ತವನೇ, ಹೋಗಿ ಬರ್ತೀಯಾ? ಗೈಸ್ ತೊಗೊಂಡಿದ್ದು ಒಂದು ಶೋರೂಮಲ್ಲಿ, ಸೈನ್ ಹಾಕಕ್ಕೆ ಬಂದಿದ್ದು ಇನ್ನೊಂದು ಶೋರೂಮ್ಗೆ. ನೀನು ಗಾಡಿ ಸಣ್ಣದು ಕಾಣ್ತಿದ್ಯೋ. ಇವಾಗ ಬಜಾಜ್ ಎಂಟ್ರಿ ಬಜಾಜ್ ಎಂಟ್ರಿ. ಒಂದು ಡಾಮಿನರ್ನ ಹಂಗೆ ಪಾರ್ಸಲ್ ಮಾಡ್ಕೊಂಡು ಬಂದ್ಬಿಡೋಣ ಸಪ. ಸೊ ಗೈಸ್ ನಾವು ಇವಾಗ ದೇವರಾಮ ಟೆಂಪಲಿಗೆ ಬಂದಿದ್ದೀವಿ. ವೆಯ್ಟ್, ಇದೆ ನೋಡಿ ದೇವಸ್ಥಾನ. ಆಲ್ರೆಡಿ ಏನೋ ಒಂದು ಕಂತ್ರಿ ಕೆಲ್ಸಕ್ಕೆ ಕೈ ಹಾಕ್ದ. 6 ಗಂಟೆಗೆ ಕೊಡ್ತೀನಿ. ಎಷ್ಟು ಚೆನ್ನಾಗಿ ರೋಡ್ ಇದೆ ಅಲ್ಲಿ. ನನ್ನ ಮಕ್ಕಳು ಇಲ್ಲಿ ಆಡ್ತವ್ರೆ. ಚೆನ್ನಾಗಾರು ಆಯಿತಾ ನೀಟಾಗಿ. ಹಾಂ, ಹಂಗೆ ಇನ್ನೇನು ಇವರೆಲ್ಲ ಹೋಗೋದ್ಮೇಲೆ ನಾವೇನು ಮಾಡೋದು, ನಾನು ಹಂಗೆ ಶಾರ್ಟ್ ಕಟ್ ಗೈಸ್. ನೋಡಿ ಅಲ್ಲಿದೆಯಲ್ಲ ಅದೇ, ಅದು ಮೇಲ್ಗಡೆ ದೇವಸ್ಥಾನ, ಇದು ಕೆಳಗಡೆ ದೇವಸ್ಥಾನ. ಬಾಯ್ಸ್ ಎಲ್ಲ ಕುತ್ಕೊಳ್ರಿ, 5 ನಿಮಿಷ ಧ್ಯಾನ ಮಾಡಿ. ಕುತ್ಕೊ. ಸೊ ಗೈಸ್ ದೇವ್ರ ದರ್ಶನ ಆಯಿತು. ಬಟ್ ದೇವರು ನಮಗೆ ದರ್ಶನ ಕೊಡಲಿಲ್ಲ ಅಷ್ಟೇ. ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವರು. ನೋಡು, ಯಾರಾದರೂ ಕೇಳ್ಕೊಳ್ಳೋದ್ರೆ ಕೇಳ್ಕೊ ದೇವ್ರ ಹತ್ರ. ಇಲ್ಲ, ಕೇಳ್ಕೊಂಡಾಯ್ತು, ಮನಸ್ಸಲ್ಲಿರಲಿ. ಸೊ ಗೈಸ್ ಅಲ್ಲಿ ಮೇಲ್ಗಡೆ ಅಲ್ಲಿ ಕಾಣ್ತಾ ಇದೆ ಗೊತ್ತಾ ತುದಿಲಿ, ಆ್ಯಕ್ಚುಲಿ ಅಲ್ಲಿ ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು ಅದು. ಅದಕ್ಕೆ ದೇವರಾಮ ಬೆಟ್ಟ ಹತ್ಕೊಂಡು ಹೋಗ್ತೀವಲ್ವ, ಅದು ಅಲ್ಲೇ ಫುಲ್ ಮೇಲೆ ಕಾಣ್ತಿದೆಯಲ್ಲ. ಎವ್ರಿ ಇಯರ್ ಹೋಗ್ತಾರೆ, ನಾನು ಎವ್ರಿ ಇಯರ್ ಹೋಗ್ತೀನಿ. ಕಂಟಿನ್ಯೂಸ್ 7 ಇಯರ್ಸ್ ಆಯಿತು. ನಾನು ಈ ವರ್ಷ 8th ಇಯರ್. ಈ ವರ್ಷ ವ್ಲಾಗ್ ಮಾಡ್ತೀನಿ ನಾನು. मैं भागा सदियों से जागा आया हूँ मिलों गाँव से. मैं भागा सदियों से जागा आया हूँ मिलों गाँव से. ना ಏಯ್ ಹುಷಾರಪ್ಪಿ, ಸಿಗೋಣ ನಾಳೆ ವ್ಲಾಗಲ್ಲಿ. ಬಾಯ್. ಸೊ ಬಾಯ್ಸ್ ಇಲ್ಲಿಗೆ ವ್ಲಾಗ್ ಎಂಡ್ ಆಗಿದೆ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಅಲ್ಲಿವರೆಗೂ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಡಿಲ್ಲ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್. ಟಾಟಾ ಹೇಳೋ ಮಚ್ಚಿ, ಹಂಗೆ ಲೈ ಬಾಯ್. ಹಾಂ, ರಾಂಗ್ ರೂಟಲ್ಲಿ ಹೋಗ್ತಾವನೆ. ಓಕೆ, ಸಿಗುವ. ಓಕೆ ಗೈಸ್, ಖುಷಿಯಾಗಿರಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸಂಜೆ ಎಲ್ಲಿಗೆ ಹೋಗ್ತೀವಿ? ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ?